Hi everyone, Namaste everyone and welcome back to my YouTube channel. Thank you so much to all my subscribers and ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಮತ್ತು ಅವ್ರ ಕಡೆಯಿಂದ ನಿಮಗಾಗಿ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಇಲ್ಲಿ 2 ಫೈಲ್ನ ಇಡ್ತೀನಿ ನಾನು. 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2. ಫೈಲ್ ನಂಬರ್ 2. ಓಕೆ, ಸೊ ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1, ಯಾರೆಲ್ಲ ಈ ಒಂದು ಝೀಬೋ ಕಾಯಿನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಪಾರ್ಟ್ನರಿನ ಕರೆಂಟ್ ಎನರ್ಜಿ ಏನಿದೆ. ಕಿಂಗ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ, ಸಾರ್ಟ್ಸ್ ವ್ಯಾಂಡ್ಸ್. ಓಕೆ, ಈಗ ರೈಟ್ ನಾವು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನನ್ನೂ ಶೇರ್ ಮಾಡ್ಕೋತಿಲ್ಲ, ಏನನ್ನೂ ಹೇಳ್ಕೋತಿಲ್ಲ. ನಿಮ್ಗೆ ಅನ್ನಿಸ್ತಿದೆ ಈ ಒಂದು ಪರ್ಸನ್ ಯಾಕೆ ಹೀಗೆ ಮಾಡ್ತಿದ್ದಾರೆ. ಓಕೆ, ಅದು ಈಸ್ ಆರ್ ಶೀಸ್ ಯಾರಾದರೂ ಇರಬಹುದು. ಸೊ ನಿಮ್ಮ ಹತ್ರ ಏನೂ ಹೇಳ್ಕೋತಿಲ್ಲ, ಬಟ್ ಯಾಕೆ ಈ ಒಂದು ಪರ್ಸನ್ ನನ್ನ ಹತ್ರ ಹೈಡ್ ಮಾಡ್ತಿದ್ದಾರೆ ಅಂತ ನಿಮಗೆ ಇಲ್ಲಿ ಅನ್ನಿಸ್ತಿರಬಹುದು. ಅಥವಾ ಯಾಕೆ ಈ ಒಂದು ಪರ್ಸನ್ ಏನು ಆ್ಯಕ್ಷನ್ ತೊಗೋತಿಲ್ಲ ಅಂತ ನಿಮಗೆ ಅನ್ನಿಸ್ತಿರಬಹುದು. ಇದಕ್ಕೂ ಮುಂಚೆ ಈ ಒಂದು ಪರ್ಸನ್ ನಿಮ್ಮ ಜೊತೆ ಹೀಗೆ ಬಿಹೇವ್ ಮಾಡಿದ್ದಿಲ್ಲ, ಬಟ್ ಈಗ ಈ ಒಂದು ಪರ್ಸನ್ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಥವಾ ತುಂಬ ಹೈಡ್ ಮಾಡ್ತಿದ್ದಾರೆ, ನಿಮ್ಮ ಹತ್ರ ಏನನ್ನೂ ಹೇಳ್ಕೋತಿಲ್ಲ, ಅಥವಾ ಈ ಒಂದು ಪರ್ಸನ್ಗೂ ನಿಮಗೂ ಏನು ಸಂಬಂಧ ಇಲ್ಲ, ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದಿರಬಹುದು. ತುಂಬ ಪ್ರಾಬ್ಲಮ್ನ ಫೇಸ್ ಮಾಡೋದಿರಬಹುದು, ಅಥವಾ ತುಂಬ ಟ್ರಬಲ್ ನೋಡ್ತಾ ಇದ್ದೀರಾ, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವರಿಗೆ ಹೇಳೋದಾದರೆ ಸದ್ಯಕ್ಕೆ ಏನೂ ಆ್ಯಕ್ಷನ್ ತೊಗೋತಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಈಸ್ ಆರ್ ಶೀಸ್ ಶೈ ಪರ್ಸನ್. ಹಾಗಾಗಿ ನಿಮ್ಮ ಕಡೆ ಇಲ್ಲಿ ಏನೂ ಆ್ಯಕ್ಷನ್ ತೊಗೊಳ್ದೇ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಆಲ್ಸೋ ಕೆಲವರೇ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ಆ ಒಂದು ಪರ್ಸನ್ ಇಲ್ಲಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಕ್ರಿಯೇಟ್ ಮಾಡಿರಬಹುದು. ಬಿಕಾಸ್ ನೀವು ಅವರ ಮಾತು ಕೇಳದೇ ಇರೋದಿರಬಹುದು, ಅಥವಾ ನೀವು ಅವರು ಹೇಳ್ದಾಗೆ ನಡ್ಕೊಳ್ದೇ ಇರೋದಿರಬಹುದು. ಈ ಒಂದು ಪರ್ಸನ್ ಅದರಿಂದ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನ ಕ್ರಿಯೇಟ್ ಮಾಡಿರುವಂಥದ್ದಿರಬಹುದು. ಬನ್ನಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗಾಗಿ ಏನು ಮೆಸೇಜಸ್ ಬರ್ತಿದೆ ಅಂತ ನೋಡೋಣ. ಐ ಲವ್ ಯು ಮೈ ಡಿಯರ್ ಅಮೇಝಿಂಗ್ ಪಾರ್ಟ್ನರ್, ಐ ಥಿಂಕ್ ಐ ಆಮ್ ಅಡಿಕ್ಟೆಡ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮಗೆ ಆ ಒಂದು ಪರ್ಸನ್ ತುಂಬ ಅಡಿಕ್ಟ್ ಆಗಿದ್ದಾರೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮಿಂದ ಹೈಡ್ ಮಾಡ್ತಿದ್ದಾರೆ. ಐ ಡಿಡಂಟ್ ಚೂಸ್ ಯು, ಮೈ ಹಾರ್ಟ್ ಡಿಡ್, ಸೊ ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್. ಓಕೆ, ಆ ಒಂದು ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಿರೋದು ಇದು ನಿಮ್ಮನ್ನು ಅವರು ಚೂಸ್ ಮಾಡಿರೋದಲ್ಲ, ಅವರ ಹಾರ್ಟ್ ನಿಮ್ಮನ್ನು ಚೂಸ್ ಮಾಡಿರೋದು. ಸೊ ಹೇಗೆ ಒಂದು ಹಾರ್ಟಿಗೆ ಹಾರ್ಟ್ ಬೀಟ್ ಇಂಪಾರ್ಟೆಂಟೋ ಹಾಗೆ ನೀವು ಅವರ ಲೈಫಲ್ಲಿ ಯಾವಾಗಲೂ ಇರಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಎವ್ರಿ ಟೈಮ್ ಐ ಸಿ ಯುವರ್ ಸ್ಮೈಲ್ ಮೈ ಹಾರ್ಟ್ ಸ್ಕಿಪ್ ಅ ಬೀಟ್, ಯು ಹ್ಯಾವ್ ಅ ಮೋಸ್ಟ್ ಇನ್ಕ್ರೆಡಿಬಲ್ ಸ್ಮೈಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೀವು ಯಾವಾಗ ಸ್ಮೈಲ್ ಮಾಡ್ತೀರಾ ಆಗ ಡೆಫಿನೆಟ್ಲಿ ಅವರ ಒಂದು ಹಾರ್ಟ್ ಬೀಟ್ ಸ್ಕಿಪ್ ಆಗುತ್ತೆ. ಓಕೆ, ಎಷ್ಟು ಚೆನ್ನಾಗಿ ನಗ್ತೀರಾ ಅನ್ನೋದಿರಬಹುದು, ಆ್ಯಂಡ್ ನೀವು ನಗುವಾಗ ಅವರನ್ನೇ ಮರೆಯೋದಿರಬಹುದು. ನಿಮ್ಮ ಒಂದು ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಯು ಆರ್ ನಾಟ್ ಜಸ್ಟ್ ಮೈ ಪಾರ್ಟ್ನರ್ ಬಟ್ ಮೈ ಹಾರ್ಟ್ ಡೀಪೆಸ್ಟ್ ಡಿಸೈರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಜಸ್ಟ್ ಅವರ ಒಂದು ಪಾರ್ಟ್ನರ್ ಅಷ್ಟೇ ಅಲ್ಲ, ಅವರ ಒಂದು ಹಾರ್ಟ್ನ ಡಿಸೈರ್ಡ್ ಆಗಿದ್ದೀರಾ. ಐ ಮೀನ್ ಅವ್ರ ಹಾರ್ಟ್ನ ಒಂದು ಅವ್ರ ಹಾರ್ಟಲ್ಲಿರುವಂಥ ಒಂದು ಸೀಕ್ರೆಟ್ ಫೀಲಿಂಗ್ಸ್ ಆಗಿದ್ದೀರಾ ಅಂತ ಹೇಳಬಹುದು. ಓಕೆ, ಬಟ್ ಆ ಒಂದು ಪರ್ಸನ್ ಅದನ್ನು ನಿಮ್ಮ ಹತ್ರ ರೈಟ್ ನಾವು ಶೇರ್ ಮಾಡ್ಕೊಳ್ದೇ ಇರಬಹುದು. ಇದು ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನಿನ ಎನರ್ಜಿ ಇರಬಹುದು. ಡಿಸ್ಟೆನ್ಸ್ ಮೇ ಮೇಕ್ ದ ಹಾರ್ಟ್ ಗ್ರೋ ಫೌಂಡರ್ ಬಟ್ ಇಟ್ ಮೇಕ್ me want to be closer to you every day, never leave your side, I miss you ಅಂತ ಹೇಳ್ತಿದ್ದಾರೆ. ಓಕೆ, ಈಗ ನಿಮ್ಮ ಮಧ್ಯೆ ಏನು ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ, ಇದು ಈ ಒಂದು ಪ್ರೀತಿಯನ್ನು ಗ್ರೋತ್ ಮಾಡ್ತಿರೋಕ್ಕೆ ಆಗ್ತಿರುವಂಥ ಒಂದು ಫೌಂಡರ್ ಅಂತಲೇ ಹೇಳಬಹುದು, ಬೇಸ್ಮೆಂಟ್ ಅಂತಲೇ ಹೇಳಬಹುದು. ಬಟ್ ಈ ಒಂದು ಡಿಸ್ಟೆನ್ಸ್ ಏನು ಕ್ರಿಯೇಟ್ ಆಗ್ತಿದೆ ಇದರಿಂದ ನೀವು ಅವ್ರಿಗೆ ಇನ್ನೂ ಕ್ಲೋಸ್ ಆಗ್ತಾ ಇದ್ದೀರಾ. ಎವ್ರಿ ಡೇ ನೀವು ಅವ್ರಿಗೆ ಇನ್ನೂ ಕ್ಲೋಸ್ ಆಗ್ತಾ ಇದ್ದೀರಾ, ಇನ್ನೂ ನಿಮ್ಮನ್ನು ಅವ್ರಿಗೆ ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಐ ಮಿಸ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದು ನಿಮ್ಮ ಪರ್ಸನ್ ಇನ್ಶಿಯಲ್ ಆಗಿರಬಹುದು, ಲೈಕ್ ILVKRM. ಸೊ ಇದು ನಿಮ್ಮದಾಗಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ದಾಗಿರಬಹುದು. ಈ ಇನ್ಶಿಯಲ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಯು ವಿಲ್ ಬಿ ಮೈನ್ ಆ್ಯಂಡ್ ಫಾರ್ ಎವರ್, ಐ ನೀಡ್ ಯು
ಆ್ಯಂಡ್ ಯು ಬಿಲಾಂಗ್ಸ್ ಟು ಮೀ ಓನ್ಲಿ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರೋದು ನೀವು ಯಾವಾಗಲೂ ನನ್ನವರು ಆ್ಯಂಡ್ ನೀವು ನನಗೆ ಬೇಕು ಆ್ಯಂಡ್ ಯು ಬಿಲಾಂಗ್ಸ್ ಟು ಮೀ ಓನ್ಲಿ ಅಂತ ಹೇಳ್ತಿದ್ದಾರೆ. ನೀವು ನನಗಷ್ಟೇ ಅಂತ ನಿಮ್ಮ ಪರ್ಸನ್ ಇಲ್ಲಿ ಆರ್ಡರ್ ಮಾಡ್ತಿದ್ದಾರೆ. ಓಕೆ ಫೈನ್, ಆರ್ಡರ್ ಮಾಡ್ತಿದ್ದಾರೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಬನ್ನಿ, ಸೆಕೆಂಡ್ ಪೈಲ್ ಯಾರೆಲ್ಲ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ನಿಮಗಾಗಿ ಏನಿದೆ ಮೆಸೇಜ್ ಅಂತ ನೋಡೋಣ. ಓಕೆ ಫೈನ್, ನಿಮ್ಮ ಮಧ್ಯೆ ಡೆಫಿನೆಟ್ಲಿ ಬ್ರೇಕಪ್ ಆಗಿದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕೆಲವರು ಅದರಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಇನ್ನು ಕೆಲವರು ಈ ಒಂದು ಪ್ರೀತಿಯಿಂದ ಆಲ್ರೆಡಿ ನಿಮ್ಮನ್ನು ಬಿಟ್ಟು ಈ ಒಂದು ಪರ್ಸನ್ ಅವರ ಒಂದು ನ್ಯೂ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ತಿರಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಮೇ ಬಿ ತುಂಬ ಫಿಸಿಕಲಿ ಟಾರ್ಚರ್ ಅನಿಸ್ತಿರಬಹುದು ಈ ಒಂದು ರಿಲೇಷನ್ಶಿಪ್, ಅಥವಾ ಈ ಒಂದು ಪರ್ಸನ್ ನಿಮಗೆ ತುಂಬ ಫಿಸಿಕಲಿ ಇರಿಟೇಟ್ ಮಾಡ್ತಿರುವಂಥದ್ದಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಬೇಕು ಅಂತ ಇಲ್ಲಿ ಇಬ್ಬರೂ ಸಹ ಥಿಂಕ್ ಮಾಡ್ತಿರುವಂಥದ್ದು ಇರಬಹುದು. ಓಕೆ, ಸೊ ಅವ್ರ ಕಡೆಯಿಂದ ಏನು ಮೆಸೇಜಸ್ ಬರ್ತಿದೆ ನೋಡೋಣ. ಐ ಹೋಪ್ ಇಟ್ ಈಸ್ ಓಕೆ ಇಫ್ ಐ ಲವ್ ಯು ಫಾರ್ ಎವರ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿರುವಂಥದ್ದು ಮೇ ಬಿ ಈ ಒಂದು ರಿಲೇಷನ್ಶಿಪ್ ಏನಿದೆ ಬ್ರೇಕಪ್ ಆಗಿದೆ, ಬಟ್ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿರುವಂಥದ್ದು ಐ ಹೋಪ್ ಇಟ್ಸ್ ಓಕೆ ಇಫ್ ಐ ಲವ್ ಯು ಫಾರ್ ಎವರ್ ಅಂತ ಹೇಳ್ತಿದ್ದಾರೆ. ಓಕೆ, ಅವರು ನಿಮ್ಮನ್ನು ಪ್ರೀತಿ ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ನಿಮ್ಮ ಪರ್ಸನ್ ಇಲ್ಲಿ ಕೇಳ್ತಿದ್ದಾರೆ. ಐ ನೆವರ್ ಟ್ರೂಲಿ ಬಿಲೀವ್ಡ್ ಇನ್ ಥಿಂಗ್ಸ್ ಲೈಕ್ ಡೆಸ್ಟಿನಿ ಆರ್ ಲವ್, ಬಟ್ ವಿತ್ ಯು ಇನ್ ಮೈ ಲೈಫ್ ನಾವ್ ಐ ಕ್ಯಾನ್ ಫೈನಲಿ ಅಂಡರ್ಸ್ಟ್ಯಾಂಡ್ ದ ಟ್ರೂ ಮೀನಿಂಗ್ ಆಫ್ ಲವ್ ಆ್ಯಂಡ್ ಡೆಸ್ಟಿನಿ ಅಂತ ಹೇಳ್ತಿದ್ದಾರೆ. ಓಕೆ, ಇಷ್ಟು ದಿನ ಅವರು ಪ್ರೀತಿ ಅಥವಾ ಡೆಸ್ಟಿನಿ ಏನು ಬಿಲೀವ್ ಮಾಡ್ತಿರ್ಲಿಲ್ಲ, ಬಟ್ ನೀವು ಅವರ ಲೈಫಲ್ಲಿ ಬಂದ ಮೇಲೆ ಅದನ್ನು ಬಿಲೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನ್ಯೂ ಪಾರ್ಟ್ನರ್ ಇರಬಹುದು. ಈಗ ಏನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಎಂಡ್ ಆಗಿ ಈಗ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಇಲ್ಲಿ ಬರ್ತಿರುವಂಥದ್ದಿರಬಹುದು, ನಿಮಗೆ ಇಲ್ಲಿ ಕಮಿಟ್ಮೆಂಟ್ ಕೊಡ್ತಿರುವಂಥದ್ದಿರಬಹುದು, ನ್ಯೂ ಜರ್ನಿಯನ್ನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿರೋದಿರಬಹುದು. ಬಿಕಾಸ್ ನೀವು ಅವರ ಲೈಫಲ್ಲಿ ಎಂಟರ್ ಆದಮೇಲೆ ಅವ್ರಿಗೆ ಗೊತ್ತಾಗಿದೆ ಡೆಸ್ಟಿನಿ ಅಂದರೆ ಏನು, ಪ್ಯೂರ್ ಲವ್ ಅಂದರೆ ಏನು ಅಂತ ನಿಮ್ಮ ಪರ್ಸನ್ ಇಲ್ಲಿ ಈಗ ಅರ್ಥ ಮಾಡ್ಕೋತಿದ್ದಾರೆ. ಓಕೆ, ಯು ಆರ್ ಎವನ್ ಆನ್ ಅರ್ತ್ ಬಿಕಾಸ್ ಯು ಮೇಕ್ ಮಿ ಫೀಲ್ ಸೇಫ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಅವ್ರನ್ನ ತುಂಬ ಸೇಫ್ ಫೀಲ್ ಮಾಡಿಸ್ತೀರಾ, ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕಡೆ ಬರ್ತಿರುವಂಥದ್ದಿರಬಹುದು. ಓಕೆ, ಸೊ ಇನ್ನೆರಡು ಮೆಸೇಜ್ ತೆಗಿಯೋಣ ಏನಿದೆ ಅಂತ. ಯು ಆರ್ ಮೈ ಎವ್ರಿಥಿಂಗ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಅವರ ಒಂದು ಹಳೆ ಲವ್ ಸ್ಟೋರಿ ಏನಿದೆ ಅಥವಾ ಅವ್ರು ಫಿಸಿಕಲ್ ಇಷ್ಟು ದಿನ ಪಡ್ತಿದ್ದಂಥ ಸ್ಟ್ರಗಲ್ ಏನಿದೆ ಅದರಿಂದ ಅವರನ್ನು ಹೊರಗೆ ತಂದಿದ್ದೀರಾ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು ನೀವು ಅವರಿಗೆ ಎಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೆ ತುಂಬ ಗ್ರೇಟ್ಫುಲ್ ಆಗಿದ್ದಾರೆ ಬಿಕಾಸ್ ನಿಮ್ಮ ಲವ್ ಅಥವಾ ಸಪೋರ್ಟ್ಗಾಗಿ ಅವರು ಡೆಫಿನೆಟ್ಲಿ ಗ್ರೇಟ್ಫುಲ್ ಫೀಲ್ ಮಾಡ್ತಾರೆ. ಆ್ಯಂಡ್ ಅವರ್ ಯು ಡಿಡ್ ಯು ಸ್ಲೀಪ್ ವೆಲ್ ಮೈ ಡಾರ್ಲಿಂಗ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು. ಹೇಗಿದೆಯಾ ನೀನು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ನೀವೇನಾದರೂ ನಿದ್ರೆ ಮಾಡ್ತಿಲ್ಲ, ನಿದ್ರೆಗೆಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಒಂದು ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಅಂತ ಹೇಳಬಹುದು. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.